ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಕೂಡ ಧನುರ್ಮಾಸ ಪೂಜೆನ ಸ್ಟಾರ್ಟಿಂಗ್ ಡೇಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮನೆಯಲ್ಲಿ ಪೂಜೆ ಮಾಡೋಗಬೇಕು ಅಂತ, ಅದು ಅವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಕೂಡ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ದೇವ್ರ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ರೆಡಿ ನಾನು ಅವತ್ತು ಫಸ್ಟ್ ಡೇ ಇದ್ದಾಗ 4:50 ಆಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ 5:30 ಅಷ್ಟರಲ್ಲಿ ಕೂಡ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ನಾನು ಕೂಡ ಪೂಜೆನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಧನುರ್ಮಾಸದ ಬಗ್ಗೆ ಹೇಳಬೇಕಂತಂದರೆ, ಧನುರ್ಮಾಸ ಮಾಡೋದ್ರಿಂದ ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಅರಳಿಕಟ್ಟೆನ ಸುತ್ತುತ್ತೀವಲ್ವ, ಸೊ ಹಾಗಾಗಿ ಅರಳಿಕಟ್ಟೆನಲ್ಲಿ ಅಷ್ಟಾನ ದೇವತೆಗಳು ನೆಲೆಸಿರ್ತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ತುಂಬ ಜನ ಈ ಟೈಮಲ್ಲಿ ಅರಳಿಕಟ್ಟೆ ಸುತ್ತೋದ್ರಿಂದ ಮದುವೆ ಆಗಿಲ್ಲದೆ ಇರೋರಿಗೆ ಮದುವೆ ಆಗುತ್ತೆ, ಅಥವಾ ಮಕ್ಕಳಾಗಿಲ್ಲದೆ ಇರೋರಿಗೆ ಮಕ್ಕಳು ಫಲ ಸಿಗುತ್ತೆ, ಇನ್ನೂ ಬೇರೆ ನಮ್ಮ ಈಡೇರಿಕೆಗಳನ್ನ ಈಡೇರಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಇದನ್ನು. ಸೊ ನಾನು ಪೂಜೆನ ಮುಗಿಸ್ಕೊಂಡು ಬೇಗ ಪೂಜೆನ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಸೊ ಹಾಗೆಯೇ ಮಂಗಳಾರತಿ ಮಾಡಿಬಿಟ್ಟು ನಾನು ಕೂಡ ಇವಾಗ ಅರಳಿಕಟ್ಟೆ ಸುತ್ತಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು. ನಾನಿರೋ ಹತ್ರ ಅರಳಿಕಟ್ಟೆ ಜೊತೆಗೆ ಅಲ್ಲಿ ಚೆನ್ನಮತ್ತಮ್ಮನ ಟೆಂಪಲ್ ಕೂಡ ಇದೆ. ಅದು ತುಂಬ ವಿಶೇಷ ಅಂತ ಅನಿಸುತ್ತೆ. ಇದೇ ಅರಳಿಕಟ್ಟೆ ನೋಡಿ, ಇಲ್ಲೇ ನಾನು ಎವ್ರಿಡೇ ಹೋಗಿ ಅರಳಿಕಟ್ಟೆ ಸುತ್ತಕೊಂಡು ಅದಾದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಇವತ್ತು ವಾಂಗಿಬಾತ್ ಮಾಡೋದಕ್ಕೆ ಅಂತ ರೆಡಿ ಮಾಡಿಕೊಂಡು ವಾಂಗಿಬಾತನ್ನ ಮಾಡಿದ್ದೆ. ಸೊ ನಾನು ಇವತ್ತಿಗೆ ಈ ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತಿದ್ದೀನಿ. ಬಾಯ್.